ಧರ್ಮಸ್ಥಳದ ಮೇಲೆ ಕೇಳಿಬರ್ತಾ ಇರುವಂಥ ಆರೋಪಗಳಿಗೆ ಈ ಎಲ್ಲ ಬೆಳವಣಿಗೆಗಳಿಗೆ ದಿನಕ್ಕೊಂದು ತಿರುವುಗಳ ಮೇಲೆ ತಿರುವು ಸಿಗ್ತಾ ಇದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿಯ ಮುಂದುವರೆದಂಥ ಎಲ್ಲ ತನಿಖೆಯ ಭಾಗದಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಮತ್ತೆ ಪರಮೇಶ್ವರ್ ಭೇಟಿಯಾಗಿ ಪ್ರಣವ್ ಮೊಹಾಂತಿ ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆ ಮಾಡಿದ್ದಾರೆ. ಕೆಲ ಕಾಲ ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಗೃಹ ಸಚಿವರಿಗೆ. ಈವರೆಗೆ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನುವಂಥ ಎಲ್ಲ ಚರ್ಚೆಯನ್ನು ಕೂಡ ಗೃಹ ಸಚಿವರಿಗೆ ಹೇಳಿದ್ದಾರೆ. ಷಡ್ಯಂತ್ರ ಕೇಸ್ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಸೂತ್ರಧಾರಿ ಯಾರು, ಇವರಿಂದ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿ ಏನೇನೆಲ್ಲ ಚರ್ಚೆಗಳಾಗಿದೆ, ಮೀಟಿಂಗ್ಸ್ ಆಗಿದೆ, ಎಲ್ಲ ಇಡೀ ಬೆಳವಣಿಗೆಯ ಇಂಚಿಂಚು ಮಾಹಿತಿಯನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಯವರು ಗೃಹ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ಅವರ ನಿವಾಸದಲ್ಲಿ. ಯಾಕೆಂತ ಹೇಳಿದ್ರೆ ಇಲ್ಲಿಯ ತನಕ ಈ ಚಿನ್ನಯ್ಯನನ್ನು ಕಸ್ಟಡಿಗೆ ತೆಗೆದುಕೊಂಡಂತಹ ನಂತರದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿತ್ತು ಎಲ್ಲವನ್ನೂ ಕೂಡ, ಅಂದರೆ ಆತನನ್ನು ಸ್ಥಳ ಮಹಾಜರು ಮಾಡಿದ ವಿಚಾರ ಇರಬಹುದು, ಜೊತೆಗೆ ಬೆಂಗಳೂರಿಗೆ ಕರೆತಂದು ಜಯಂತ್, ಗಿರೀಶ್ ಮಟ್ಟಣ್ಣನವರ ನಿವಾಸ, ಇದರ ಜೊತೆಗೆ ಅವರಿಗೆ ಲಭ್ಯವಾಗಿರುವಂಥ ಎಲ್ಲ ಸಾಕ್ಷಿಗಳು, ಪುರಾವೆಗಳು, ಮಾಹಿತಿಗಳು, ಅದರಲ್ಲೂ ಕೂಡ ಕೆಲವೊಂದು ನಾನು ಚಿನ್ನಯ್ಯನೇ ಹೇಳಿದ್ದಾನೆ, ಇನ್ನೊಂದಷ್ಟು ವಿಚಾರಗಳನ್ನು ಜಯಂತ್ ಅವರೇ ಬಾಯ್ಬಿಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಚರ್ಚೆ ಆದಂಥ ವಿಚಾರ ಇವರುಗಳ ಹಿಂದೆ ಒಬ್ಬ ಪ್ರಬಲ ಸಮುದಾಯದ ಸ್ವಾಮೀಜಿಯವರ ಕೈವಾಡ ಇದೆ ಅನ್ನುವಂಥದ್ದು. ಹೀಗಾಗಿ ಎಲ್ಲ ಬೆಳವಣಿಗೆಗಳನ್ನು ಇಲ್ಲಿಯ ತನಕ ಮತ್ತು ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದು ಇಟ್ ಇಸ್ ಟೂ ಅರ್ಲಿ. ಯಾಕೆ ಅಂತ ಹೇಳಿದ್ರೆ ಇವರ ಕಾರ್ಯಾಚರಣೆ ಆರಂಭ ಆದಂಥದ್ದು 20 ದಿನ, ಇಲ್ಲಿಯ ತನಕ ಹಬ್ಬಬ್ಬ ಅಂದರೆ 1 ತಿಂಗಳಾಗಿರಬಹುದು. ಕ್ರಿಮಿನಲ್ ಅಫೆನ್ಸ್ ಪ್ರಕರಣದಲ್ಲಿ 90 ದಿನಗಳು ಹಿಡಿಯುತ್ತೆ ಇವರ ತನಿಖೆಗೆ. ಹೀಗಾಗಿ ಎಲ್ಲ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಮತ್ತು ಆದಷ್ಟು ಬೇಗ ಸತ್ಯತೆ ಹೊರತರುವಂಥ ಕೆಲಸ ಲ್ಯಾಗ್ ಮಾಡೋದು ಬೇಡ ಅಂತ ಹೇಳಿರೋದ್ರಿಂದ ಗೃಹ ಸಚಿವರನ್ನು ಭೇಟಿಯಾಗಿ ಎಲ್ಲ ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ದಾರೆ.